ಏನ್ ಸರ್ ಮಾಡೋದು, ಇದು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸರ್. ಏನ್ ವಿಷಯ ತಗೊಳ್ಳೋದೇ ಒಂದೇ ಬಗ್ಗೆ ಸರ್. ಈಗ ಇನ್ನೇನು ಮಾಡಕ್ಕಾಗ್ತಾ ಇಲ್ಲ. ಸ್ಟೇಷನ್ ಎದುರಿಗೇನೆ ಸರ್. ಇಲ್ಲ ಸರ್, ಸಿಕ್ಕಿಲ್ಲ ಸರ್. ನಾವ್ ಅದೇ ಅನ್ಕೊಳ್ತಾ ಇದ್ದೋ, ಸ್ಟೇಷನ್ ಮುಂದೆ ನಮ್ಮ ಅಂಗಡಿ ಇದೆ, ನಮ್ಮ ಅಂಗಡಿಗೆ ಏನಾದ್ರೂ ತೊಂದ್ರೆ ಇಲ್ಲ ಅಂತ ನಾವ್ ಅನ್ಕೋತಾ ಇದ್ದೋ. ಇವತ್ತು ಇದನ್ನ ನೋಡಿ ಸರ್, ಈ ಲೈನಲ್ಲಿ ನನ್ ಒಂದೇ ಅಂಗಡಿ ಉರಿತಾ ಇದೆ ಅಲ್ಲ ಸರ್. ಸ್ಟಾಪ್ ಮಾಡಿದೀವಿ. ಯಾವ ಪೊಲೀಸ್ನವರು ಬಂದು ಇಲ್ಲಿ ಬಂದು ನಮ್ಗೇನು ಇದ್ ಮಾಡ್ತಾ ಇಲ್ಲ, ಎಲ್ಲ ಆ ಕಡೆಗೆ ಏನು ಇದ್ ಮಾಡ್ತಾ ಇಲ್ಲ. ಮೆರವಣಿಗೆ ಟೈಮ್ ನಲ್ಲಿ ಗಣೇಶನ ಘೋಷಣೆಗಳನ್ನ ಕೂಕೊಂಡು ಅವ್ರ ಪಾಡ್ಗೆ ಅವ್ರು ಮೆರವಣಿಗೆ ಹೋಗ್ತಾ ಇದ್ರು. ಯಾವಾಗ ಈ ಮುಸ್ಲಿಂ ಸಮುದಾಯದ ಜನಗಳು ಅವ್ರಿಗೆ ಸಹಿಸ್ಕೊಳಕ್ ಆಗದೆ ಏನ್ ಮಾಡಿದ್ರು, ಕಲ್ಲು ತೂರಾಟ ನಡೆಸಿದ್ರು. ನಮ್ಮವರು ರಕ್ಷಣೆ ಇಲ್ಲದೆ ಬೇಕು ಅಂತ ಏನ್ ಮಾಡಿದ್ರು, ಸ್ಟೇಷನ್ ಹತ್ರ ಹೋದ್ರು. ಸ್ಟೇಷನ್ ಹತ್ರ ಹೋದಾಗ ಸರಿ ಓಕೆ ಆಯ್ತು ಬನ್ನಿ ಅಂತ, ಗಣೇಶ ಇಲ್ಲೇ ಇತ್ತು, ಮಸೀದಿ ಹತ್ರನೇ ಇತ್ತು. ಸೊ ಕರ್ಕೊಂಡ್ ಹೋಗೋಣ ಅಂತ ಬಂದ್ರು. ಸೊ ಕರ್ಕೊಂಡ್ ಹೋಗಕ್ ಬಂದಾಗ ಮತ್ತೆ ತಿರ್ಗಾ ಅವ್ರ ಕಲ್ಲು ತೂರಾಟ ಜಾಸ್ತಿ ಆಯ್ತು. ಕೈಗೆ ಏನ್ ಸಿಗುತ್ತೆ ಎಲ್ಲ ತಗೊಂಡು ಎಸೆಯಕ್ ಸ್ಟಾರ್ಟ್ ಮಾಡಿದ್ರು. ಒಂದ್ ಕಡೆ ಪೊಲೀಸ್ನವ್ರು ಕಮ್ಮಿ ಇದ್ದಿದ್ ಕಾರಣದಿಂದ ಏನಾಯ್ತು, ತಿರ್ಗಾ ಗಣೇಶನ ತಗೊಂಡು ನಾವು ನಮ್ಮ ಪೊಲೀಸ್ ಸ್ಟೇಷನ್ ಕಡೆಗೆ ಹೋದೋ. ಬಟ್ ಅಲ್ಲಿಗೆ ಹೋದಾದ್ಮೇಲೆ ನಮ್ಮವ್ರಿಗೂ ಎಲ್ಲ ಗೊತ್ತಾಯ್ತು, ಜನಸಂಖ್ಯೆ ಜಾಸ್ತಿ ಆದ್ರು. ಬಟ್ ಅವ್ರೇನ್ ಮಾಡಿದ್ರೆ, ಅವ್ರ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಆ ಕಡೆಯಿಂದ ಏನೇನ್ ಸಿಗುತ್ತೆ, ಕೈಗೆ ಬಾಟ್ಲು, ಥಮ್ಸಪ್ ಬಾಟ್ಲ್ ಆಗಿರ್ಬೋದು, ಅವ್ರ ಕಡೆ ಜಲ್ಲಿಕಲ್ಗಳಾಗಿರ್ಬೋದು, ಅವ್ರ ಕಡೆ ಸರ್ ದೊಡ್ಡ ಜಲ್ಲಿಕಲ್ಗಳು ತಂದ್ಕೊಟ್ಟು ಮಕ್ಳಿಗೆ ನಾವು ಹೊಡಿರಿ ಅಂತ ಕಲ್ಲು ಮಂಕ್ರಿಗೆ ತುಂಬಿಕೊಡ್ತಾ ಇದ್ದಾರೆ. ವೀಕ್ಷಕ ಬಾಂಧವರೇ, ನಾನು ನಿಮ್ಮ ಸೂರ್ಯ ರಘು. ನಾಗಮಂಗಲ ಅಕ್ಷರಶಃ ಅಗ್ನಿಮಂಡಲ ಆಗಿದೆ. ಈ ಅಗ್ನಿಮಂಡಲ ಇನ್ನೂ ಎಷ್ಟು ಮಟ್ಟಕ್ಕೆ ಬೆಂಕಿಯಾಗಿ ಉರಿಯುತ್ತೆ ಅನ್ನೋದು ಗೊತ್ತಿಲ್ಲ. ಅದೆಲ್ಲ ನಮ್ಮ ಹಿಂದೂಗಳ ಮಾನಸಿಕತೆಯ ಮೇಲಿದೆ, ನಮ್ಮ ಹಿಂದೂಗಳ ಮನಸ್ಥಿತಿಯ ಮೇಲಿದೆ. ಅವರಿಗೆ ಮಾನಸಿಕ ಗಟ್ಟಿತನ ಇನ್ನೂ ಬರಲೇ ಇಲ್ಲ. ಧರ್ಮಕ್ಕೋಸ್ಕರ ಬಾಯಲ್ಲಿ ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಆದರೆ ಧರ್ಮವನ್ನು ರಕ್ಷಿಸಲಿಕ್ಕೆ ಯಾರಿಗೂ ಇನ್ನೂ ಧೈರ್ಯನೇ ಬಂದಿಲ್ಲ. ಧೈರ್ಯ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾಗಮಂಗಲದಲ್ಲಿ ನಮ್ಮ ಗಣೇಶ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ನಮ್ಮ ಗಣೇಶನ ನಾವು ರಥಯಾತ್ರೆ ಮಾಡೋದಕ್ಕೆ ಹಿಂದೂಗಳಿಗೆ ನಮ್ಮದೇ ಸ್ವಂತ ನೆಲದಲ್ಲಿ ಹಕ್ಕಿಲ್ಲ, ಧೈರ್ಯ ಇಲ್ಲ, ನಾವು ಮಾಡೋ ಹಾಗಿಲ್ಲ. ಪರಕೀಯರನ್ನ ಕರೆದು ವಾಸಿಸೋಕೆ ಜಾಗ ಕೊಟ್ಟ ತಪ್ಪಿಗೆ ನಮಗೆ ನಮ್ಮದೇ ದೇವರನ್ನ, ಈ ನೆಲವನ್ನ ನಮಗೆ ವಾಪಸ್ ನೀಡಿದಂತಹ ಗಣೇಶನನ್ನ ನಾವು ರಕ್ಷಿಸ್ಕೊಳಕ್ಕಾಗ್ತಿಲ್ಲ. ಎಂಥ ವಿಪರ್ಯಾಸ ಇದು. ಹಿಂದೂಗಳ ನಿಮಗೆ ನಿಜವಾಗ್ಲೂ ಏನಾದರೂ ಮಾನ ಮರ್ಯಾದೆ ಇದೆಯಾ? ಇಲ್ಲ ಗಂಡಸರುಗಳ, ಇಲ್ಲ ಷಂಡ್ರ? ಏನಾಗಿದೆ ನಿಮ್ಗೆಲ್ಲ? ನಿರ್ವೀರ್ಯರಾಗಿ ಕೂತಿದ್ದೀರಾ. ಸರ್ಕಾರಗಳು ಸಾವಿರ ಬರ್ತವೆ ಹೋಗ್ತವೆ, ಸರ್ಕಾರಗಳು ಸಾವಿರ ದೌರ್ಜನ್ಯ ಮಾಡ್ತವೆ. ಹಂಗಂತ ಯಾರೋ ಒಬ್ಬ ಮುಸ್ಲಿಮರು, ಯಾರೋ ಒಂದಷ್ಟು ಜನ ದಂಗೆಕೋರರು ಮಾಡಿದಂತ ಈ ಒಂದು ಪರಿಸ್ಥಿತಿಗೆ ನಾವೆಲ್ಲ ಎದುರ್ಕೊಂಡು ಕೂತ್ಕೊಂಡ್ರಾಗತ್ತೇನ್ರಿ? ನೋಡಿ, ನಮ್ಮ ಸರ್ಕಾರ, ದ ಸೋ ಕಾಲ್ಡ್ ಸರ್ಕಾರ, ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಏನಂತ ಮಾಡುತ್ತೆ, ಡೆಮೋಕ್ರೆಟಿಕ್ ಡೇ, ಪ್ರಜಾಪ್ರಭುತ್ವದ ದಿನ ಅಂತ. ಪ್ರಜಾಪ್ರಭುತ್ವ ಎಲ್ಲಿದೆ ರೀ? ಪ್ರಜಾಪ್ರಭುತ್ವ ಮುಂಡಾ ಮುಚ್ಕೊಂಡು ಹೋಗಿದೆ. ಅಲ್ಲಿ ಮುಸ್ಲಿಮರಿಗೆ ಮಾತ್ರ ಪ್ರಜಾಪ್ರಭುತ್ವ, ಹಿಂದೂಗಳಿಗೆ ಪ್ರಜಾಪ್ರಭುತ್ವ ಇಲ್ಲ. ಹಿಂದೂಗಳಿಗೆ ಬದುಕೋಕೆ ಹಕ್ಕಿಲ್ಲ. ನೀವೆಲ್ಲ ಷಂಡ್ರಂಗ್ ಬದುಕಿ. ಇದೇ ಭಾರತದಲ್ಲಿ ನಿಮ್ಮದೇ ನೆಲದಲ್ಲಿ ನೀವು ಸೆಕೆಂಡರಿ ಸಿಟಿಸನ್ಸ್, ಎರಡನೇ ನಾಗರಿಕರಾಗಿ ಬದುಕಿ. ನೋಡಿ, ಟಾರ್ಗೆಟ್ ಕೆ, ಮೊದಲನೇದಾಗಿ ಕಾಶ್ಮೀರ, ಎರಡನೇದಾಗಿ ಕೋಲ್ಕತ್ತಾ, ಮೂರನೇದಾಗಿ ಕೇರಳ, ನಾಲ್ಕನೇದಾಗಿ ಕರ್ನಾಟಕ. ನೋಡಿ, ಎಲ್ಲ ಕೆ ಖ ಎಂದು ಶುರುವಾಗಿರುವಂಥ ಎಲ್ಲ ರಾಜ್ಯಗಳು ಮುಸ್ಲಿಮರ ಹತೋಟಿಯಲ್ಲಿವೆ, ಮುಸ್ಲಿಮರ ಆರ್ಭಟದಲ್ಲೇ ನೆರಳ್ತಾ ಇದ್ದೇವೆ. ಯಾಕೆ ನಿಮಗೆ ಬುದ್ಧಿ ಬರಲ್ವಾ? ಅಲ್ಲಿ ಕೋಟ್ಯಾಂತರ ರೂಪಾಯಿ ನಮ್ಮ ಹಿಂದೂಗಳ ಆಸ್ತಿಯನ್ನ ಸುಟ್ಟು ಭಸ್ಮ ಮಾಡಿದ್ದಾರೆ. ಪೊಲೀಸರೇ ಷಂಡ್ರಾಗಿ ನಿಂತ್ಕೊಂಡಿದ್ದಾರೆ. ಪೊಲೀಸರು ನೋಡ್ಕೊಂಡು ನಿಂತ್ಕೊಂಡು, ಅಯ್ಯೋ ನೀವು ಪ್ರಾಣ ಉಳಿಸ್ಕೊಳಪ್ಪ ಅಂತ ಯಾರೋ ವ್ಯಕ್ತಿ, ನೀನು ಪ್ರಾಣ ಉಳಿಸ್ಕೊಳ್ಳಯ್ಯ, ಅದಾದ್ಮೇಲೆ ನೋಡೋಣ ಅಂತ ಹೇಳುವಂತ ಮಟ್ಟಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಇನ್ನೊಬ್ರು ಹೇಳ್ತಾರೆ ನಮ್ಗೆ ಆರ್ಡರ್ಸ್ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ, ಪ್ರಾಣ ಹೋಗ್ಬಿಟ್ರು ಪರವಾಗಿಲ್ಲ, ಕೊಂದು ಬಿಸಾಕಿದ್ರು ಪರವಾಗಿಲ್ಲ, ಅವರು ಏನ್ ಬೇಕಾದ್ರೆ ಮಾಡ್ಬೋದು ಮುಸ್ಲಿಂ ಅವರು, ನಾವು ನಿಂತ್ಕೊಂಡು ಸುಮ್ಮನೆ ನೋಡ್ಬೇಕು. ಪ್ರಾಣ ಉಳಿಸ್ಕೋಬೇಕಂತೆ. ಪ್ರಾಣ ಉಳಿಸ್ಕೊಂಡು ಬದುಕಕ್ಕ ಈ ನೆಲ ಕಟ್ಟಿರೋದೇ ನಾವು ಪ್ರಾಣ ಕೊಟ್ಟೆ ಈ ನೆಲ ಕಟ್ಟಿದೀವಿ. ಇನ್ನ ಈ ಪ್ರಾಣ ಉಳಿಸ್ಕೊಂಡು ಷಂಡ್ರಂಗ್ ಬದುಕು ಪ್ರಾಣ ಉಳಿಬೇಕಾ? ಅದು ಬೇಕಾ ನಮ್ಗೆ? ಅಂತ ಬದುಕಿದ್ರಷ್ಟು ಹೋದ್ರೆಷ್ಟು? ನೀವು ಜಾಗೃತರಾಗದು ಯಾವಾಗ ಹಿಂದೂಗಳೇ?
ಅಲ್ಲಿ ಅಳ್ತಾ ಕೂತಿ ಒಬ್ಬ ವ್ಯಕ್ತಿ ಅಳ್ತಾ ಕೂತಿದ್ದಾನೆ, ತನ್ನ ಇಡೀ ಅಂಗಡಿ ಭಸ್ಮ ಆಗಿದೆ ಅಂತ ಹೇಳ್ತಾನೆ. ಒಬ್ಬ ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ, ಮುಸ್ಲಿಮರು ಬಂದು ಒಂದು 15-20 ಜನ ರಾಡು, ಮಚ್ಚು, ಲಾಂಗ್ ಎಲ್ಲವನ್ನು ತಗೊಂಡು ಬೀಸಿದ್ರು, ಪೊಲೀಸರು ಸುಮ್ಮನೆ ನೋಡ್ತಾ ನಿಂತಿದ್ರು ಅಂತ ಆತ ಹೇಳ್ತಾನೆ. ಕೇಳೋರೇ ಇಲ್ಲ. ಹಿಂದೂಗಳು ಅಳ್ತಾ ಇದ್ರು, ಅವ್ರ ನೋವನ್ನು ಕೇಳೋರು ಇಲ್ಲ. ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ. ಅವರೊಬ್ಬ ಗೃಹ ಮಂತ್ರಿ ಆತ ಹೇಳ್ತಾನೆ ಸಣ್ಣ ಘಟನೆ ಅಂತ. ಸಣ್ಣ ಘಟನೆ ಏನ್ರಿ? ಸಣ್ಣ ಘಟನೆ ಇದೆ ನಿಮ್ಮ ಮನೇಲಿ ಆಗಿದ್ರ, ನಿಮ್ಮ ಮೇಲೆ ಆಗಿದ್ರ? ನಿಮ್ಗಾದ್ರೂ ಮರ್ಯಾದೆನೇ ಇಲ್ಲ ಬಿಡ್ರಿ ಸಚಿವರೇ. ನಿಮ್ಮದೇ ಶಾಸಕರಾಗಿದ್ದಂತಹ ಅಖಂಡ ಶ್ರೀನಿವಾಸ್ ಅವ್ರ ಮನೆಯೇ ಸುಟ್ಟಾಕ್ ಕೇಳಲಿಲ್ಲ. ನಿಮ್ಮದೇ ಕಾರ್ಪೊರೇಟರ್ ಮಗಳನ್ನ ನಡು ರಸ್ತೆಯಲ್ಲಿ ಬೆಳಗ್ಗೆನೆ ಚುಚ್ಚಿ ಕೊಂದ್ರು ನೀವು ಕೇಳಲಿಲ್ಲ. ನೀವು ಇನ್ಯಾಕ್ರಿ? ನೀವು ಇನ್ನೇನ್ರಿ ನಿಮ್ಗೆ ಚಿಂತೆ? ನೀವು ತಲೆನೇ ಕೆಡ್ಸ್ಕೊಳ್ಳಲ್ಲ ಬಿಡಿ. ನಿಮಗೆ ಬದುಕೇ ಬೇಕಿಲ್ಲ, ನಿಮಗೆ ದಾಸ್ಯದ ಬದುಕೇ ಬೇಕು ರೀ. ಮುಸ್ಲಿಮರ ಭಿಕ್ಷೆಯಲ್ಲಿ ಬದುಕುವಂತ ಪರಿಸ್ಥಿತಿ ಹಿಂದೂಗಳಿಗೆ ಇನ್ನೂ ಬಂದಿಲ್ಲ ರೀ. ಯಾಕೆ ಬೇಕ್ರಿ ಇಂಥ ಒಂದು ಬದುಕು? ಇಂಥ ಬಾಳೆ ಬೇಕಾಗಿಲ್ಲ. ಕತ್ತು ಕೊಯ್ದು ಈ ನೆಲ ಕಟ್ಟಿದೀವಿ, ರಕ್ತ ಸುರಿಸಿ ಈ ನೆಲ ಕಟ್ಟಿದೀವಿ. ಅಂಥದ್ರಲ್ಲಿ ನಮ್ಗೆ ಗಣೇಶನ ಮೂರ್ತಿ ಉತ್ಸವ ಮಾಡ್ಲಿಕ್ಕೆ ನಮ್ಗೆ ಹಕ್ಕಿಲ್ಲ ಅಂತಂದ್ರ? ನಾಗಮಂಗಲದರೋ ಹಿಂದೂಗಳು ಏನ್ ಸತ್ತೋಗಿದ್ದೀರಾ? ನಿಮ್ಗೆಲ್ಲ ಗಂಡಸ್ತಾನ ಇಲ್ವಾ? ಏನಾಗತ್ರಿ ಆದ್ರೆ ಹಬ್ಬ ಅಂದ್ರೆ ಅವ್ರು ಮಾಡಿದ್ರೆ ಮಾತ್ರ ಯಾವುದೇ ಕೇಸ್ ಇಲ್ಲ, ನಮ್ಮವ್ರು ಮಾಡಿದ್ರೆ ಮಾತ್ರ ಕೇಸ? ಅಲ್ಲ, ಗಣೇಶ ಕೂರಿಸಿದವನು A1 ಆಗಿದ್ದಾನೆ, ಆರೋಪಿ ಆಗಿದ್ದಾನೆ. ಬಂದು ದಾಂಧಲೆ ಮಾಡಿ ಕೊಚ್ಚಿ ಕೊಂದು ಸುಟ್ಟಾಕದವರು ಕೇಸಲ್ಲೇ ಇಲ್ಲ. ನೋಡ್ರಿ, ನಿಮ್ಮ ಸರ್ಕಾರ ಎಂತ ಸರ್ಕಾರ ನೀವು ಚುನಾಯಿಸಿದಿರಾ ಅಂತ ಹೇಳಿದ್ರೆ, ದುರಾಸೆಗೆ ಬಿದ್ದು, ದುಡ್ಡಿನ ಆಸೆಗೆ ಬಿದ್ದು ಸರ್ಕಾರವನ್ನು ತಂದು ಕೊಡೋದಕ್ಕೆ ಪರಿಸ್ಥಿತಿ ಇವತ್ತು ನೀವೇ ಅನುಭವಿಸ್ತಾ ಇದ್ದೀರಾ. ಅನುಭವಿಸಿ. ಇವತ್ತು ನಿಮ್ಮ ರಸ್ತೆ ರೋಡಲ್ಲಿ ನಡೀತಾ ಇದೆ, ನಾಳೆ ನಿಮ್ಮ ಮನೆಯೊಳಗೆ ನಡೆಯುತ್ತೆ, ನಾಳೆ ಬಂದು ನಿಮ್ಮ ಹೆಣ್ಣು ಮಕ್ಕಳು ಪಕ್ಕ ಮಲಗ್ತಾರೆ. ಅವತ್ತು ಕೂಡ ಇದೇ ಪೊಲೀಸು, ಇದೇ ಸರ್ಕಾರ ಸುಮ್ಮನೆ ನೋಡ್ಕೊಳ್ತಾ ಕೊಡುತ್ತೆ. ಅವತ್ತು ಹೇಳುತ್ತೆ ಇದೊಂದು ಸಣ್ಣ ಘಟನೆ ಅಂತ ಹೇಳುತ್ತೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಪಕ್ಕ ಮಲಗಿದಾಗ ಇದು ಸಣ್ಣ ಘಟನೆ, ಕಾಮನ್ ಬಿಡ್ರಿ ಅಂತ ಹೇಳುತ್ತೆ. ಇಂಥ ಪರಿಸ್ಥಿತಿ ಬರುತ್ತೆ. ಬಂದಿದ್ದ ದಿವಸ ನಿಮಗೆ ಗೊತ್ತಾಗತ್ತೆ. ಈ ತಾಯಿ ಭುವನೇಶ್ವರಿನ ಕಂಡವರಿಗೆ ದಾರಿ ಎರೆದು ಕೂಡ ಕೊಟ್ಟಿದ್ರಲ್ಲ, ನಿಮಗೇನು ಮನುಷ್ಯತ್ವ ಇಲ್ವಾ? ದೊಡ್ಡದಾಗಿ ಹೇಳ್ತಾರೆ ಸಿದ್ದರಾಮಯ್ಯನವರು, ಸರ್ವ ಜನಾಂಗದ ಶಾಂತಿಯ ತೋಟ. ಯಾಕೆ ಇವಾಗ ಬರಲಿಲ್ಲ? ಯಾಕೆ ಮಾತುಗಳಿಲ್ಲ? ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ಯಾಕೆ? ನಿಮ್ಮ ಶಾಂತಿ ದೂತರು ಮಾಡಿದ್ರೆ ಮಾತ್ರ ಅವ್ರು ಕೊಚ್ಚಿ ಕೊಂದ್ರು ಅದಕ್ಕೆ ಯಾವುದೇ ರೀತಿ ಪಾಪ ಅಂಟಲ್ಲ. ಅದೇ ಅಪ್ಪಿ ನಾವು ಗಣೇಶ ಕೂರಿಸಿದ್ದು ದೊಡ್ಡ ಪಾಪ. ನಾವು ಹಿಂದೂಗಳು ಗಣೇಶ ಕೂರಿಸಿದ್ದು ದೊಡ್ಡ ಪಾಪ ಅಲ್ಲ ರೀ. ಬಾಲ ಗಂಗಾಧರನಾಥ ತಿಲಕ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಸಂಘಟನೆ ಮಾಡೋದಕ್ಕೆ ಬಳಸಿದಂತಹ ಬ್ರಹ್ಮಾಸ್ತ್ರನೇ ಗಣೇಶ. ಅವತ್ತು ಗಣೇಶನ ಬೀದಿಗೆ ತೆರೆದು ಹೋಗಿದ್ರೆ ಇವತ್ತು ನಿಮ್ಮ ಸ್ವಾತಂತ್ರ್ಯ ಇರ್ತಿರಲಿಲ್ಲ, ಬೀದಿಲಿ ಬಿದ್ದಿರ್ತಾ ಇದ್ರೆ. ಈ ಸರ್ಕಾರ ಇವತ್ತು ಅನುಭವಿಸ್ತಾ ಇದ್ರಲ್ಲ, ಇವತ್ತು ಮಜಾ ಉಡಾಯಿಸ್ತಾ ಇದ್ರಲ್ಲ, ಈ ಒಂದು ಅಧಿಕಾರ ಸರ್ಕಾರ ನಿಮಗೆ ಸಿಕ್ತಿರ್ಲಿಲ್ಲ. ದಾಸ್ಯದ ಬದುಕನ್ನು ಬದುಕಬೇಕಾಗಿತ್ತು ಮಿಸ್ಟರ್ ಸಿದ್ದರಾಮಯ್ಯನವರೇ. ಸೋಕಾಲ್ಡ್ ನಾನು ಸಮಾಜವಾದಿ, ಎಲ್ಲರನ್ನೂ ಸಮಾನ ಕಾಣ್ತೀನಿ ಅಂತ ಹೇಳ್ತೀರಾ? ಯಾಕೆ? ಈಗೆಲ್ಲೋಯ್ತು ನಿಮ್ಮ ಸಮಾನತೆ? ಈಗೆಲ್ಲೋಯ್ತು ನಿಮಗೆ ಸಾಮಾಜಿಕ ನ್ಯಾಯ? ಯಾಕೆ? ಕಣ್ಣು ಕುರುಡಾಗಿದ್ಯಾ? ಕಿವಿ ಕಿವುಡಾಗಿದ್ಯಾ? ಬುದ್ಧಿ ಮಂದ ಆಗಿದ್ಯಾ? ಎಲ್ಲೋಯ್ತು ನಿಮ್ಮ ಸಾಮಾಜಿಕ ನ್ಯಾಯ? ಮುಸ್ಲಿಮರಿಗೆ ಮಾತ್ರ ನ್ಯಾಯ. ಮುಸ್ಲಿಮರು ಏನು ಮಾಡಿದ್ರು ಕೂಡ ಅದನ್ನೆಲ್ಲರೂ ಒಪ್ಕೋಬೇಕು. ಅವರು ಅಲ್ಲಿ ಪರಿಸ್ಥಿತಿ ಎಷ್ಟು ವಿಕ್ಷುಬ್ಧವಾಗಿತ್ತಂತಂದ್ರೆ, ಅಲ್ಲಿ ಅವರ ಪೇರೆಂಟ್ಸ್ ಅಂತಂದ್ರೆ ಅಲ್ಲಿನ ಹಿರಿಯರು ಏನಿದ್ರು ಅವರೇ ತಂದು ಮಕ್ಕಳಿಗೆ ಕಲ್ಲು, ಗ್ಲಾಸ್ ಬಾಟಲ್ಸು, ಥಮ್ಸ್ಅಪ್ ಬಾಟಲ್ಸ್ ಇದನ್ನ ಕೊಡ್ತಿದ್ರಂತೆ. ಹೊಡಿರಿ, ಎಸಿರಿ ಅಂತ ಹೇಳ್ತಾರಂತೆ. ಇನ್ ಯಾವ ರೀತಿ ಸಂಸ್ಕಾರ ಕೊಟ್ಟು ಅವ್ರು ಬೆಳೆಸ್ತಾ ಇದ್ದಾರೆ, ಅವ್ರ ಉದ್ದೇಶ ಏನು ಅಂತ ಯೋಚನೆ ಮಾಡಿ. ಸ್ವಂತ ತಂದೆ ತಾಯಿಗಳೇ ಮಕ್ಕಳುಗಳಿಗೆ ಬಂದು ಕಲ್ಲು ಅದು ಇದು ಎಲ್ಲ ಕೊಟ್ಟು ಹೊಡಿರಿ ಅಂತ ಹೇಳಿ ಹೊಡಿಸ್ತಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವ್ ಎಲ್ಲಿದ್ದೀರಾ. ಅವರು ದೇ ಹ್ಯಾವ್ ಕ್ಲಿಯರ್ಲಿ ಫಿಕ್ಸ್ಡ್ ಇನ್ ದೇರ್ ಮೈಂಡ್. ಏನಾದ್ರೂ ಆಗ್ಲಿ ಗೊತ್ತು, ಹಿಂದೂಗಳು ಶಂಡ್ರು, ಅವ್ರು ಹೊಡೆದ್ರು ಹೊಡೆಸ್ಕೊಂತಾರೆ, ಬೈದ್ರು ಬೈಸ್ಕೊಂತಾರೆ, ಅವ್ರಿಗೆ ತಾಕತ್ತಿಲ್ಲ. ನಾವು ಹೋಗಿ 4 ಸತಿ ಎದುರ್ಸೋಣ ಖಂಡಿತ ಬಿಟ್ಟಿದೀವಲ್ಲ. ಕಾಶ್ಮೀರ ಬಿಟ್ಟಿದೀವಿ, ಕಲ್ಕತ್ತಾ ಬಿಟ್ಟಿದೀವಿ, ಕೇರಳ ಬಿಟ್ಟಿದೀವಿ. ನೀವು ಕೇರಳದ ಅಯ್ಯಪ್ಪನ ಯಾವತ್ತಾದ್ರೂ ಹೋದ್ರೆ ಹೋಗಿ ನೋಡಿ, ನಿಮ್ಗೆ 100 ಕಿಲೋಮೀಟರ್ ಬರೀ ಕಾಣಿಸೋದು ಬರೀ ಮಸೀದಿ ಚರ್ಚೆ. ನಿಮ್ಮ ಗುರುವಾಯೂರು ಶ್ರೀಕೃಷ್ಣ ದೇವಸ್ಥಾನ ಸುತ್ತ ಇರೋದು ಬರೀ ಚರ್ಚೆ. ನಿಮ್ಮ ಗುರುವಾಯೂರು ಶ್ರೀಕೃಷ್ಣ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ, ಬರೀ ಸುತ್ತ ಚರ್ಚ್ಗಳು ಕೂತಿದೆ. ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಪ್ರತಿ ಬೆಟ್ಟದಲ್ಲೂ ನೋಡ್ಕೊಂಡು ಹೋಗಿ ಸಾಲಕ್ಕೆ 100 ಕಿಲೋಮೀಟರ್ ಕಾಣಿಸೋದು ಬರೀ ಮಸೀದಿ ಚರ್ಚ್ಗಳೇ. ಉಸಿರು ಬಿಚ್ಚೋ ಆಗಿಲ್ಲ, ಕತ್ತರಿಸಿ ಬಿಸಾಕ್ತಾರೆ. ಅಲ್ಲಿಗೆ ಬಂದು ಕೂತಿದೆ.
ಇರೋ ಕರ್ನಾಟಕದಲ್ಲಿ ಬರೋದಕ್ಕೆ ಇನ್ನೇನ್ ಟೈಮೇ ಬೇಕಾಗಿಲ್ಲ. ಆಲ್ರೆಡಿ ದೇ ಹ್ಯಾವ್ ಎಂಟರ್ಡ್, ಬಂದಿದ್ದಾರೆ, ಒಳಗಡೆ ಬಂದಿದ್ದಾರೆ. ನಿಮ್ಮನ್ನ ತುಂಡು ತುಂಡಾಗಿ ಕತ್ತರಿಸಾಕ್ತಾರೆ. ನಿಮ್ಮನೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡ್ಬಂದು ನಡು ರಸ್ತೆಯಲ್ಲಿ ರೇಪ್ ಮಾಡಿ ಬಿಸಾಕ್ತಾರೆ. ಅವತ್ತು ಗೊತ್ತಾಗತ್ತೆ. ಇವತ್ತು ಯಾವುದೋ ಒಂದು ಹೆಣ್ಮಗಳು ಪುಷ್ಪ ಪಾಲು ಅಂತ ಹೆಣ್ಮಗಳು ಕೇಸರಿ ಶಾಲ್ ಹಾಕಿದಕ್ಕೆ ಆಕೆನ ಅರೆಸ್ಟ್ ಮಾಡಿದ್ದಾರೆ. ಕೇಸರಿ ಶಾಲ್ ಹಾಕೋದೇ ತಪ್ಪೇನ್ರಿ? ಕೇಸರಿ ಶಾಲ್ ಹಾಕೋದೇ ತಪ್ಪ. ಆಕೆ ಸರಿಯಾಗಿ ಹೇಳಿದಾಳೆ, ನಾನು ನಮ್ಮ ತಾಯಿ ಗರ್ಭದಲ್ಲೇ ಹುಟ್ಟುವಾಗಲೇ ಕೇಸರಿ ತಿನ್ಕೊಂಡು ಹುಟ್ಟರು, ಕೇಸರಿ ಶಾಲ್ ಹಾಕೋದು ತಪ್ಪೇನು ಅಂತ ಕೇಳಿದಾಳೆ. ಅದು ಆ ರೀತಿ ಸಿಂಹಿಣಿ ರೀತಿ ಇರಬೇಕು ನಮ್ಮ ಹೆಣ್ಮಕ್ಳು. ಈ ರೀತಿ ಇರಬೇಕು. ಫೆಮಿನಿಸಮ್ ಎಂಪವರ್ಮೆಂಟ್ ಅಂತ ಒದ್ದಾಡ್ತಿರಲ್ಲ, ಇಲ್ಲಿ ತೋರಿಸಿ ನಿಮ್ಮ ಫೆಮಿನಿಸಮ್, ನಿಮ್ಮ ಎಂಪವರ್ಮೆಂಟ್. ಬಾಂಗ್ಲಾದಲ್ಲಿ ಆಗಿದ್ದ ಜ್ಞಾಪಕ ಇಲ್ವಾ? ನಮ್ಮ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕತ್ತರಿಸಿ ಬಿಸಾಕೋದು, ರೇಪ್ ಮಾಡಿ ಬಿಸಾಕುವಂತ ಜ್ಞಾಪಕ ಇಲ್ವಾ ನಿಮ್ಗೆ? ಈಗ ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಘಟನೆಗಳು ಇವ್ಯಾವ ನಿಮ್ ತಲೆಗೆ ಹೋಗಲ್ವಾ? ಒಟ್ಟಲ್ಲಿ ನೀವು ಫಿಕ್ಸ್ ಆಗ್ಬಿಟ್ಟಿದ್ರ, ನಾವು ದಾಸ್ಯದ ಬದುಕೋಣ, ನಾವು ಎದುರ್ಕೊಂಡೇ ಬದುಕೋಣ. ಅಫಿಷಿಯಲ್ ಲೈಫ್ ಸ್ಟೈಲ್, ಅಫಿಷಿಯಲ್ ಡಾರ್ಲಿಂಗ್ ಬ್ರಿಂಗ್ ಸಮ್ ಕಾಫಿ, ಈ ರೀತಿ ಎಂಜಾಯ್ ಮಾಡ್ಕೊಂಡಿದ್ರಿ. ಇವತ್ತು ಡಾರ್ಲಿಂಗ್ ಬ್ರಿಂಗ್ ಸಮ್ ಕಾಫಿ ಅಂತ, ನಾಳೆ ಇದೇ ಮುಸ್ಲಿಮರು, ಇದೇ ದಂಗೆಕೋರರು ಬಂದು ನಿಮ್ಮ ಡಾರ್ಲಿಂಗ್ ಹತ್ರ ಬ್ರಿಂಗ್ ದ ಕಾಫಿ ಅಂತ ಹೇಳ್ತಾನೆ. ಅವತ್ತು ಗೊತ್ತಾಗತ್ತೆ ನಿಮ್ಗೆ ನೀವ್ ಎಲ್ಲಿಗೆ ಬಂದಿದ್ದೀರಾ, ಯಾವ ಪರಿಸ್ಥಿತಿಗೆ ಬಂದಿದ್ದೀರಾ ಅಂತ. ರೀ, ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಈ ರೀತಿ ಇನ್ಸಿಡೆಂಟ್ ನಡೆದಿರ ಅಂತಂದ್ರೆ ನಿಜವಾಗ್ಲೂ ಇದು ನಂಬೋಕೆ ಆಗಲ್ಲ, ಸಹಿಸೋಕೆ ಆಗಲ್ಲ ರೀ. ಮುಸ್ಲಿಮರ ದೌರ್ಜನ್ಯ ಮಂಡ್ಯದಲ್ಲಿ ನಡೆದಿದೆ ಅಂತ ಅದನ್ನ ನಂಬಕ್ಕಾಗಲ್ಲ. ಯಾಕೆಂದ್ರೆ ನಾನು ಮಂಡ್ಯದವನು, ಅದೇ ಕಾವೇರಿ ನೀರು ಕುಡಿದಿರೋನು, ಅದೇ ಮಣ್ಣಿನ ಅನ್ನ ತಿಂದಿರೋನು. ನನ್ನ ರಕ್ತ ಇಷ್ಟು ಕುದಿತಾ ಇದೆ ಅಂತಂದ್ರೆ ನಮ್ಮ ಮಂಡ್ಯದವ್ರಿಗೆ ಏನಾಗಿದೆ? ನಾನು ನೋಡಿದ ಮಂಡ್ಯ ಇದಲ್ಲ. ನಾನು ನೋಡಿದ ಮಂಡ್ಯ ರಣ ಕೇಕೆ ಹಾಕದಂತ ಮಂಡ್ಯ. ಕಾವೇರಿ ಗಲಾಟೆ ಆದಾಗ ಯಾವ ರೀತಿ ಒಂದು ನದಿ ತನ್ನ ನೆಲ ಜಲಕ್ಕಾಗಿ ಹೋರಾಟ ಮಾಡಿದಂತಹ ಮಂಡ್ಯದ ಜನ ಇವತ್ತು ಷಂಡ್ರಾಗಿದ್ದಾರೆ ಅಂತಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಒಂದು ಮಾತು ಹೇಳ್ತಾರ ಸುಮ್ಮನೆ ಕಾಮನ್ಲಿ ಯೂಸ್, ಮಂಡ್ಯ ಇದ್ರೆ ಇಡೀ ಇಂಡಿಯಾ ಎದ್ದೇಳುತ್ತಂತ. ರೀ, ಮಂಡ್ಯ ಬಿದ್ದೋಯ್ತ್ರಿ. ಮಂಡ್ಯದಲ್ಲಿ ಗಂಡಸರು ಬಿದ್ದೋದ್ರು ರೀ, ಷಂಡ್ರಾಗಿದಾರ ರೀ. ಇಲ್ಲ ಬಿಡ್ರಿ, ಮಂಡ್ಯದಲ್ಲಿ ಗಂಡಸರಿಲ್ಲ. ನಾನು ಹೇಳ್ತೀನಲ್ಲ, ಗಂಡಸರಿಲ್ಲ. ಬಳೆ ತೊಟ್ಕೊಳ್ರಿ. ಮಂಡ್ಯದಲ್ಲಿರುವಂತ ಹಿಂದೂ ಗಂಡಸರೆಲ್ಲ ಬಳೆ ತೊಟ್ಕೊಳ್ರಿ. ನೀವು ಅದಕ್ಕೆ ಲಾಯಕ್ಕು. ಆಫ್ಟರ್ ಆಲ್ ಅವ್ರ ಮೇಲೆ ಒಂದು ಕೇಸ್ ದರ್ಜ್ ಮಾಡಿ ಒಂದು ನ್ಯಾಯಕ್ಕೂ ಹೋರಾಡುವಂತ ಶಕ್ತಿ ಇಲ್ಲ. ಆಗ್ಲೇ 4-5 ದಿನ ಆಗೋಯ್ತು, ಮರ್ತೇ ಬಿಟ್ಟಿದ್ರ. ಒಬ್ರು ಮಂಡ್ಯದಲ್ಲಿ ನಡೆದಂತ ಅಷ್ಟು ಕೆಟ್ಟ ಘಟನೆ ನಡೆದಿದೆ, ಅದ್ರ ವಿರುದ್ಧವಾಗಿ ಮಂಡ್ಯದಲ್ಲಿ ಒಬ್ರು ನಿಂತ್ಕೊಂಡು ಒಂದು ಸಣ್ಣ ಪ್ರೊಟೆಸ್ಟ್, ಒಂದು ಸಣ್ಣ ಹೋರಾಟ ಇಲ್ಲ ರೀ. ಸತ್ತೋಗಿದ್ರ, ನಾಮರ್ದರಾಗಿದ್ರ. ನೀವು ನಾಮರ್ದರಾಗಿದ್ರ. ಬದುಕಿ, ನೀವು ಹಿಂಗೇ ಬದುಕಿ. ಬರ್ತಾರೆ ನಾಳೆ ನಿಮ್ಮ ಮನೆ ಒಳಗೆ ನುಗ್ತಾರೆ. ಜಾಸ್ತಿ ದೂರ ಇಲ್ಲ. ಯೋಚನೆ ಮಾಡಿ. ಈಗ ತೆಗೆದಿರುವಂತ ನೀವು, ಈಗ ಚುನಾಯಿಸಿರುವಂತ ಸರ್ಕಾರ, ಅವದೇ ಶಾಸಕರು ಕಾರ್ಪೊರೇಟರ್ಗಳ ಮನೆ ಮೇಲೆ ನುಗ್ಗಿ ಸುಟ್ಟಾಕಿ ಹೆಣ್ಮಕ್ಳನ್ನ ಚುಚ್ಚಿ ಕೊಂದಾಕಿದ್ರು ಕೇಳದಿರೋಂಥ ಸರ್ಕಾರ. ನಾಳೆ ನಿಮ್ಗಳ ನುಗ್ಗಿ, ನಿಮ್ಮನೆಲ್ಲ ನುಗ್ಗಿ ನಿಮ್ಮ ಹೆಣ್ಮಕ್ಳಿಗೆ ಎತ್ತಾಕೊಂಡೋದ್ರೆ ಕೇಳ್ತಾರೇನ್ರಿ? ನೋಡ್ಕೊಂಡು ಮಜಾ ತಗೊಂತಿರ್ತಾರ್ರಿ. ಕಾಮನ್, ಇದೆಲ್ಲ ಏನು ಮಾಡಕ್ಕಾಗಲ್ಲ ಅಂತ ಈಗ ಗ್ಯಾರಂಟಿ ಮಾತಾಡ್ತಾರೆ. ಸೋಕಾಲ್ಡ್ ಸರ್ಕಾರ, ನೀವು ಚುನಾಯಿಸಿರುವಂತ ಸರ್ಕಾರ. ಯೋಚನೆ ಮಾಡಿ. ನೀವು ಇವತ್ತೂ ಎದ್ದೇಳಿಲ್ಲ ಅಂತಂದ್ರೆ, ಎಚ್ಚರ ಆಗಿಲ್ಲ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಕಾಶ್ಮೀರಕ್ಕಿಂತ ಬಾಂಗ್ಲಾದೇಶಕ್ಕಿಂತ ವಿಭಿನ್ನವಾಗಿರೋದಿಲ್ಲ. ನೀವು ಅವರ ಅಡಿಯಾಳುಗಳಾಗಿ ಬದುಕ್ತೀರಾ, ದಾಸಿಯರಾಗಿ ಬದುಕ್ತೀರಾ. ನಿಮ್ಗೆ ಹಂಗೆ ಬದುಕಬೇಕು, ಸಾಯ್ಬೇಕು ಅಂತಿದ್ರೆ ಸಾಯ್ರಿ. ಇಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾವು ನಮ್ಮ ನೆಲ, ಜಲ, ಅಸ್ತಿತ್ವ, ನಮ್ಮ ಧರ್ಮ ಇವನ್ನೆಲ್ಲ ಉಳಿಸ್ಕೋಬೇಕು ಅಂತಿದ್ರೆ ಸ್ವಲ್ಪ ಎದ್ದು ಬಂದು ಗಂಡಸರ ತರ ಹೋರಾಟ ಮಾಡಿ. ಹುಲಿ ತರ ಬದುಕ್ಬೇಕ್ರಿ, ಇಲಿ ತರ ಷಂಡ್ರ ತರ ಬದುಕೋದಲ್ಲ. ಏನ್ ಮಾಡಿ ಯಾರು ಹಬ್ಬಬ್ಬ ಅಂದ್ರೆ ಕೇಸ್ ದರ್ಜ್ ಮಾಡ್ತಾರ? ಮಾಡ್ಲಿ, ಏನಾಗುತ್ತೆ? ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ಒಂದು ಕೇಸ್ ಹಾಕ್ಸ್ಕೊಳ್ಳಿ, ತಪ್ಪೇನೋ? ಹಾಕ್ಸ್ಕೊಳ್ಳಿ ಕೇಸು, ಏನಾಗಲ್ಲ. ಹೋರಾಟ ಮಾಡಿ, ಕೇಳಿ ನ್ಯಾಯನ. ಬಡದೆಬ್ಬಸ್ರಿ, ತಲೆ ಮೇಲೆ ಮೊಟಕ್ರಿ ಸರ್ಕಾರಕ್ಕೆ. ಏನ್ ಮಾಡ್ತಿದ್ರ ಅಂತ ಕೇಳ್ರಿ. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ರಿ, ಕಾಣ್ತಿಲ್ವೇನ್ರಿ ನಿಮ್ಗೆ ಅಂತ ಕೇಳ್ರಿ. ಗೃಹ ಸಚಿವ ಸಣ್ಣ ಘಟನೆ ಅಂತ ಹೇಳಿದ್ರಲ್ಲ, ಗೃಹ ಸಚಿವ ಅವ್ರಿಗೆ ಮಾಡ್ರಿ, ಅವ್ರ ಮನೆ ಮುಂದೆ ಹೋಗಿ ಮಾಡ್ರಿ, ಸಣ್ಣ ಘಟನೆ ಬಿಟ್ಬಿಡ್ರಿ ಅಂತ ಹೇಳ್ರಿ. ನಾವು ಸಣ್ಣದಾಗ ಒಂದು ಘಟನೆ ಮಾಡ್ತೀವಿ ಸರ್ ನಿಮ್ಮ ಮನೆ ಮುಂದೆ, ದಯವಿಟ್ಟು ಸುಮ್ಮನಿದ್ಬಿಡಿ, ಸಣ್ಣ ಘಟನೆ ಅಂತ ಹೇಳಿ. ನಿಮ್ಮ ಮಕ್ಕಳಿಗೆಲ್ಲ ಮನೇಲಿ ಕೂರಿಸ್ಕೊಳ್ಳಿ,
ಕೂರಿಸ್ಕೊಳ್ಳಿ, ಪಾಪು ಅಂತ ಕೂರಿಸ್ಕೊಳ್ಳಿ. ನೋಡಿ, ಅವ್ರ ಅಪ್ಪ ಅಮ್ಮ ಕಲ್ಲು ಬಾಟ್ಲಿ ಲಾಂಗು ಮಚ್ಚು ಕೊಡ್ತಾರಂತೆ, ಹೊಡೀರಿ ಎಸಿರಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಲೆಕ್ಕ ಹಾಕೊಳ್ಳಿ. ಎಲ್ಲಿದ್ದೀರಾ ನೀವು? ಮಕ್ಕಳಿಗೆ ಪಾಪು ಬಾ ಪಾಪು ಹಾರ್ಲಿಕ್ಸ್ ಕುಡಿ ಅಂತ ಹೇಳಿ ಕೂತಿರಿ. ನಿಮ್ಮ ಮಕ್ಕಳಿಗೆ ಧರ್ಮ ಸಂಸ್ಕಾರ, ಧರ್ಮವನ್ನು ರಕ್ಷಿಸ್ಕೊಳ್ಬೇಕು, ಹೆಂಗ್ ಬದುಕಬೇಕು, ಹುಲಿ ತರ ಬದುಕಬೇಕು, ಗಂಡಸ್ ತರ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ಬೇಡಿ. ಬಾ ಪಾಪು ಮನೇಲಿ ಕೂತ್ಕೊಂಡು ನೀನೆಲ್ಲ ಹೋಗ್ಬೇಡಪ್ಪ ಅಂತ ಹೇಳ್ಕೊಡಿ. ಆಮೇಲೆ ನಾಳೆ ಬಂದು ಅವ್ರು ಸೀದಾ ಬಂದು ಅವನ ಮನೇಲಿ ಕೂತ್ಕೊಳ್ತಾರೆ, ಅವನ ಬದಲಾಗಿ ಅವ್ರು ಬಂದು ಸಂಸಾರ ಮಾಡ್ತಾರೆ. ಅವಾಗ ಗೊತ್ತಾಗತ್ತೆ ನಿಮ್ಗೆ. ಚೆನ್ನೈನ ಹೈಕೋರ್ಟು ಮೊನ್ನೆ ಒಂದು ಆರ್ಡರ್ ಮಾಡಿದೆ. ಆರ್ಡರ್ ಏನ್ ಗೊತ್ತಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅಥವಾ ಗಣೇಶನ ರಥೋತ್ಸವನ್ನ ಮಾಡಬೇಕಾದ್ರೆ ಈ ಭಾರತದಲ್ಲಿ ಜಮಾತ್, ಮುಸ್ಲಿಂ ಜಮಾತ್ ಹತ್ರ ಪರ್ಮಿಷನ್ ತಗೋಬೇಕಂತ. ಇದು ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಚೆನ್ನೈನ ಹೈಕೋರ್ಟ್ ಆರ್ಡರ್ ಮಾಡಿರೋದು. ಅರ್ಥ ಆಗ್ತಿದ್ಯಾ? ತಲೆ ಒಳಗೆ ಹೋಗ್ತಾ ಇದೆಯಾ? ನ್ಯಾಯಾಂಗ ವ್ಯವಸ್ಥೆನೇ ಎದುರಿಸಿ ಕೂರಿಸಿದ್ದಾರೆ, ನ್ಯಾಯ ದೇವತೆನೇ ಎದುರಿಸಿ ಕೂರಿಸಿದ್ದಾರೆ ಚೆನ್ನೈ ಹೈಕೋರ್ಟ್. ಮೊನ್ನೆ ಇನ್ನು ಸ್ವಲ್ಪ ದಿವಸಕ್ಕೆ ಕರ್ನಾಟಕ ಹೈಕೋರ್ಟ್ ಕೂಡ ಕೊಡುತ್ತೆ. ನೀವು ಕೈ ಕಟ್ಕೊಂಡು ನೋಡ್ತಾ ಇರಿ. ಮುಗೀತ್ರಿ, ಶಾಶ್ವತವಾಗಿ ಮಲಗಿಸ್ತಾರೆ ನಿಮ್ಮನ್ನ. ನಮ್ಗೆ ಇಂಥ ಬದುಕಬೇಕೇನ್ರಿ? ನಾವು ಹಿಂಗೆ ಬದುಕಬೇಕಾ? ನಮ್ಮ ಪುರಾಣ ಕಥೆಗಳು, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಈ ರೀತಿ ಷಂಡ್ರ ಥರ ಬದುಕಿ ಅಂತ ಖಂಡಿತ ಹೇಳಿಲ್ಲ. ಎದ್ದೇಳಪ್ಪ, ಶಸ್ತ್ರ ಹಿಡಿ, ನಿನ್ನ ರಕ್ಷಣೆಗಾಗಿ ನೀನು ಶಸ್ತ್ರ ಹಿಡಿ ಅಂತಾನೆ ಭಗವದ್ಗೀತೆ ಹೇಳಿರೋದು. ನಿನ್ನ ರಕ್ಷಣೆಗಾಗಿ, ನಿನ್ನ ಧರ್ಮದ ರಕ್ಷಣೆಗಾಗಿ ಏನು ಬೇಕಾದ್ರೂ ಮಾಡಪ್ಪ ಅಂತಾನೆ ನಿಮ್ಮ ಧರ್ಮ ಹೇಳಿರೋದು, ನಿಮ್ಮ ಭಗವದ್ಗೀತೆ ಹೇಳಿರೋದು. ನಿಮ್ಮ ಅಂದ್ರೆ ನಮ್ಮ ಭಗವದ್ಗೀತೆನೆ. ಲಾಯಕ್ಕಿಲ್ಲ ರೀ ನೀವು ಬದುಕೋಕೆ, ಈ ನೆಲದಲ್ಲಿ ಬದುಕೋಕೆ ಲಾಯಕ್ಕಿಲ್ಲ. ಈ ನೆಲದ ಧರ್ಮವನ್ನೇ ಬಿಟ್ಕೊಡಕ್ ನೀವು ರೆಡಿಯಾಗಿ ನಿಂತಿದ್ದೀರಾ ಅಂತಂದ್ರೆ ಹಿಂದೂಗಳು ಈ ನೆಲದಲ್ಲಿ ಬದುಕೋಕೆ ಲಾಯಕ್ಕಿಲ್ಲ. ಬರ್ಕೊಂಬಿಡಿ. ಕಾಶ್ಮೀರ ಫೈಲ್ಸ್ ಆಯ್ತು, ಕೇರಳ ಸ್ಟೋರಿ ಆಯ್ತು, ಕೋಲ್ಕತ್ತಾದು ಬರ್ತದೆ, ಇನ್ನೇನು ಕರ್ನಾಟಕದ್ದು ವೆರಿ ನೆಕ್ಸ್ಟ್ ಇನ್ನ ಫ್ಯೂಚರ್ ಅಲ್ಲಿ ಬಹಳ ಶೀಘ್ರದಲ್ಲಿ ಕರ್ನಾಟಕದ್ದು ಬರುತ್ತೆ. ಗಣೇಶನ್ನ ತೆಗೆದು ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತಂದ್ರೆ ಗಣೇಶನ್ ತೆಗೆದು ಅರೆಸ್ಟ್ ಮಾಡ್ತಾರ್ರಿ, ವ್ಯಾನ್ ಒಳಗೆ ಹಾಕ್ತಾರೆ. ಯೋಚನೆ ಮಾಡ್ರಿ, ಗಣೇಶ ಕೂರ್ಸೋರ್ ಬಿಡಿ, ಮಾಡಿದವ್ರು ಬಿಡಿ, ಗಣೇಶನ ತೆಗೆದು ಅರೆಸ್ಟ್ ಮಾಡ್ತಾರ್ರಿ. ಎಲ್ಲಿದ್ದೀರಾ ನೀವು? ಯಾವಾಗ ನೀವು ಎದ್ದೇಳ್ತೀರಾ? ನಿಮ್ಗೇನು ಅನ್ಸೋದೇ ಅಲ್ವಾ? ನಿಮ್ ರಕ್ತ ಕುದಿಯೋದೇ ಅಲ್ವಾ? ಯಾರೋ ಹೆಣ್ಮಗಳು ಕೇಸರಿ ಶಾಲಾ ಹಾಕದ್ದಕ್ಕೆ ಅರೆಸ್ಟ್ ಮಾಡಿದಾರ್ರಿ. ಯೋಚನೆ ಮಾಡಿ. ಆ ಹೆಣ್ಮಗಳಿಗಿರೋ ಕಿಚ್ಚು ನಿಮ್ಗಿಲ್ವಾ? ಕೇಸರಿ ಶಾಲಾಕಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಆಯ್ತು, ಕೇಸರಿ ಶಾಲಾಕಕ್ಕೆ ಅರೆಸ್ಟ್ ಮಾಡಿದೀರ ಅನ್ನೋದಾದ್ರೆ ತೆಗಿಸ್ಬಿಡಿ, ಹಿಜಾಬ್ ತೆಗಿಸ್ಬಿಡಿ, ಆ ಬುರ್ಕಾ ತೆಗಿಸ್ಬಿಡಿ, ಎಲ್ಲ ತೆಗಿಸಿ. ನಮ್ಗೂ ಅವ್ರಿಗೆ ಒಂದೇ ನ್ಯಾಯ ಮಾಡಿ, ಸಾಮಾಜಿಕ ನ್ಯಾಯ ಅಲ್ವಾ? ನಾವು ಹಾಕಲ್ಲ ಕೇಸರಿ ಶಾಲು, ಅವರು ಅಷ್ಟು ಹಿಜಾಬು ಬುರ್ಕಾ ಹಾಕೋದ್ ಬೇಡ, ನಾವು ರೆಡಿ. ಆಯ್ತಪ್ಪ, ನಾವು ಕೇಸರಿ ಶಾಲ್ ತೆಗಿತೀವಿ, ನೀವು ಬುರ್ಕಾ ಹಿಜಾಬ್ ತೆಗೆದ್ಬಿಡಿ. ಒಳ್ಳೆ ಮುಸ್ಲಿಮರು ಇದ್ದಾರೆ, ಕೆಟ್ಟ ಮುಸ್ಲಿಮರು ಇದ್ದಾರೆ. ಆದ್ರೆ ನಿಜವಾಗ್ಲೂ ಒಂದು ದುರಂತ ಅಂತಂದ್ರೆ ಕೆಟ್ಟ ಮುಸ್ಲಿಮರು ಮಾಡಿದಂತ ಕೆಟ್ಟ ಕೆಲಸನ ಒಳ್ಳೆ ಮುಸ್ಲಿಮರು ಖಂಡಿಸಲ್ಲ ರೀ. ಖಂಡಿಸಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದೇ ಇಂಟೆಂಡೆಡ್ ಅವ್ರಿಗೂ ಏನಾದ್ರು ಇರ್ಲಿ ಆಗ್ಲಿ ಅನ್ನುವಂತ ಇಂಟೆನ್ಷನ್ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲ ನಾವೇನಾದ್ರು ಖಂಡಿಸೋಕೋದ್ರೆ ನಮ್ಮನ್ನೇ ಕತ್ತರಿಸಾಕ್ಬಿಡ್ತಾರ ಅನ್ನೋ ಭಯ ಇದೆಯೋ ಗೊತ್ತಿಲ್ಲ. ಒಳ್ಳೆ ಮುಸ್ಲಿಮ್ರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಮುಸ್ಲಿಮರು ಕೇಳೋದು ಇಷ್ಟೇ ಪ್ರಶ್ನೆ, ನೀವು ಒಳ್ಳೆಯವ್ರಿದ್ದೀರಾ ಕೆಟ್ಟವ್ರು ಇದ್ದೀರಾ? ನಾ ಇಲ್ಲ ಅಂತ ಹೇಳಲ್ಲ. ಎಲ್ಲಾ ಸಮಾಜದಲ್ಲೂ ಒಳ್ಳೆಯವರು ಕೆಟ್ಟವ್ರು ಇದ್ದಾರೆ. ಆದ್ರೆ ಕೆಟ್ಟದ್ದು ಮಾಡಿದಾಗ ಯಾಕೆ ನೀವು ಕೆಟ್ಟ ಮುಸ್ಲಿಮರ ಘಟನೆಗಳನ್ನ, ಅವರ ದೌರ್ಜನ್ಯಗಳನ್ನ ನೀವು ಖಂಡಿಸೋದಿಲ್ಲ? ಇದು ನಾನೊಬ್ಬ ಅಲ್ಲ ರೀ, ನಾವೆಲ್ಲ ಇಡೀ ಹಿಂದೂ ಸಮಾಜ, ಇಡೀ ನಮ್ಮ ದೇಶ ಕೇಳ್ತಾರಂತ ಪ್ರಶ್ನೆ ರೀ. ಯಾಕೆ ನೀವು ಖಂಡಿಸೋದಿಲ್ಲ? ಯಾಕೆ ನಿಮ್ಗೆ ಧೈರ್ಯ ಇಲ್ವಾ? ಇಲ್ವಾ ನಿಮ್ಮ ಇಂಟೆನ್ಷನ್ ಅದೇ ಆಗಿದ್ಯಾ? ಇವ್ರು ಸಾಯ್ಲಿ, ಇವರೆಲ್ಲ ಹಿಂದೂಗಳೆಲ್ಲ ನೆಗೆದು ಬಿದ್ದೋಗ್ಲಿ ಅಂತ ಇಂಟೆನ್ಷನ್ ಇದೆಯಾ? ಅದೇ ಉದ್ದೇಶ ಇದೆಯಾ? ಅದನ್ನ ಹೇಳ್ಬಿಡ್ರಿ ಸ್ವಾಮಿ, ಹೇಳ್ಬಿಡ್ರಿ. ಇಲ್ಲ ರೀ, ನಾವು ಗೊತ್ತಿಲ್ಲ, ನೀವೆಲ್ಲ ನೆಗೆದು ಬಿದ್ದೋಗ್ಬೇಕು, ನೀವು ಸರ್ವನಾಶ ಆಗ್ಬೇಕು ಅಂತ ಹೇಳ್ಬಿಡ್ರಿ. ಯಾಕೆ ಈ ದ್ವೇಷ? ಏನಕ್ಕೆ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಮಾಡ್ತಾರ? ನಿಮಗೆ ಅನ್ನ ಹಾಕಿದ್ದಕ್ಕೆ, ನಿಮ್ಗೆ ಜಾಗ ಕೊಟ್ಟಿದ್ದಕ್ಕೆ, ನಿಮಗೆ ಬದುಕು ಕಟ್ಟಿ ಕೊಟ್ಟಿದ್ದಕ್ಕೆ, ನಿಮಗೆ ಬದುಕನ್ನ ಕಟ್ಟಿ ಕೊಟ್ಟಿದ್ದಕ್ಕೆ ನಾವು ಇವೆಲ್ಲ ಅನುಭವಿಸ್ಬೇಕೇನ್ರಿ? ನಮಗೆ ಯಾವ ಕರ್ಮ ಇದು? ಒಂದಂತೂ ತಿಳ್ಕೊಳ್ಳಿ,
ನೀವೇನಾದ್ರೂ ಹಿಂದೂಗಳನ್ನ ಹಿಂಗೆ ದಮನಿಸ್ಬೋದು, ಎದುರಿಸ್ಬಿಡ್ಬೋದು, ಮಾಡ್ಬಿಡ್ಬೋದು ಅಂತಿದ್ರೆ ಅದಂತೂ ಕನಸಿನ ಮಾತು. ಯಾಕೆ ಅಂದ್ರೆ ಈ ಧರ್ಮಕ್ಕಾಗಿ, ಈ ಒಂದು ನೆಲಕ್ಕಾಗಿ, ಈ ಒಂದು ಭರತ ಭೂಮಿಗಾಗಿ ನಮ್ಮ ರಕ್ತ ಸುರಿಸೋಕೆ ನಾವು ಸದಾ ಕಾಲ ರೆಡಿ ಇದೀವಿ. ಸಾವಿರಾರು ವರ್ಷಗಳಿಂದನೇ ಏನು ಕಿತ್ಕೊಳಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ ಹಿಂದೂಗಳನ್ನ. ತಿಳ್ಕೊಂಬೇಡಿ ಯಾರನ್ನ ಎದುರಿಸ್ಬಿಟ್ಟಿದೀವಿ, ಎಲ್ಲೋ ಒಂದು ಮೂಲೆಯಲ್ಲಿ ಮಾಡ್ಬಿಟ್ಟಿದೀವಿ ಅಂತ. ಬಿಡೋದಿಲ್ಲ, ಸಾಧ್ಯನೇ ಇಲ್ಲ. ಇರ್ಬೋದು ನಿಮ್ಮ ಟಾರ್ಗೆಟ್ ಕಾಶ್ಮೀರ, ಕಲ್ಕತ್ತಾ, ಕೇರಳ, ಕರ್ನಾಟಕ ಅಂತ. ನೀವು 3 ರಾಜ್ಯಗಳು ಬೇರೆ ಇರ್ಬೋದು, ಇಡೀ ದೇಶನೇ ಇರ್ಬೋದು, ಆದ್ರೆ ಕರ್ನಾಟಕ ಮಾತ್ರ ಬೇರೆ ಬರ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ಈ ಒಂದು ದೌರ್ಜನ್ಯವನ್ನ, ಇಂತಹ ಒಂದು ನಿಮ್ಮ ಮತಾಂಧತೆಯನ್ನ ಮೆರೆಯೋದಕ್ಕೆ ಕರ್ನಾಟಕದಲ್ಲಿ ನಾವು ಹಿಂದೂಗಳು ಬಿಡೋದಿಲ್ಲ. ಇದು ನಿಮಗೆ ಸದಾ ಕಾಲ ಜ್ಞಾಪಕ ಇರಲಿ. ಪ್ರಾಣ ತೆತ್ತಾದ್ರೂ ಸರಿ ಧರ್ಮ ಉಳಿಸ್ತೀವಿ, ಪ್ರಾಣ ತೆತ್ತಾದ್ರೂ ಸರಿ ಈ ನೆಲ ಉಳಿಸ್ತೀವಿ. ಕರ್ನಾಟಕವನ್ನ ಮತ್ತೊಂದು ಕಾಶ್ಮೀರ ಆಗೋದಕ್ಕೆ ಬಿಡೋದಿಲ್ಲ. ಇದು ಸತ್ಯ, ಸತ್ಯ, ಸತ್ಯ. ಧನ್ಯವಾದಗಳು.